ಕನ್ನಡ ಸಿನಿಮಾ ರಂಗ ಒಂದು ರೀತಿಯಲ್ಲಿ ಅಧೋಗತಿಯತ್ತ ಸಾಗ್ತಾ ಇದೆ, ಸಾಗಬಾರ್ದಾಗಿತ್ತು. ಹಾಗಂತ ದರ್ಶನ್ ಕಾರಣ ಅಂತಲ್ಲ. ದರ್ಶನ್ ಅವರ ಈ ಕೇಸ್ ಆಗೋದಕ್ಕಿಂತ ಮೊದಲೇ ಎಲ್ಲ ಮೀಡಿಯಾಗಳು ಸಿನಿಮಾಗಳಿಗೆ, ಥಿಯೇಟ್ರ್ಗಳಿಗೆ ಜನ ಬರ್ತಾ ಇಲ್ಲ ಅಂತ ಸ್ಟೋರಿ ಮಾಡ್ತಾಯಿದ್ರು. ಆಗ ಸಿನಿಮಾದವರು ಕೂಡ ಜನರನ್ನು ಮುದ್ದಲಿಸ್ತಾಯಿದ್ರು. ನೋಡಿ, ಮಲಯಾಳಂ ನೋಡ್ತಾರೆ, ಓ ಟಿ ಟಿಯಲ್ಲಿ, ತೆಲುಗು ನೋಡ್ತಾರೆ, ತಮಿಳು ನೋಡ್ತಾರೆ, ಕನ್ನಡದಲ್ಲಿ ನೋಡಿ, ಕನ್ನಡದಲ್ಲಿ ಯಾಕೆ ನೋಡಲ್ಲ ಅಂತೇಳಿ. ನಿಜ, ಒಳ್ಳೆಯ ಸಿನಿಮಾ ಆದರೆ ಖಂಡಿತವಾಗ್ಲೂ ನೋಡಬೇಕು. ಇವತ್ತೊಂದು ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅದಕ್ಕಿಂತ ಮೊದಲು ಏನು ಅಂದ್ಕೊಂಡಿದ್ರು, ಎಲ್ರಿಗೂ ಮಾಹಿತಿಗಳು ಹೋದಾಗ ಇದರ ಬಗ್ಗೆ ವಿಚಾರ ಸಂಕಿರಣ ಆಗುತ್ತೆ, ಯಾವ ರೀತಿ ನಾವು ಅಪ್ಡೇಟ್ ಆಗಬೇಕು, ಯಾವ ರೀತಿ ಹೊಸ ರೀತಿಯ ಸಿನಿಮಾಗಳನ್ನು ಕೊಡಬೇಕು. ಹಾಗಂತ ನಾವು ಕೊಟ್ಟಿಲ್ಲ ಅಂತಲ್ಲ, KGF ಕೊಟ್ಟಿದ್ದೀವಿ, ಕಾಂತಾರ ಕೊಟ್ಟಿದ್ದೀವಿ, ಕೊಟ್ಟಿಲ್ಲ ಅಂತಲ್ಲ, ಆದರೆ ನಿರಂತರ ಹೊಸ ಪ್ರಯೋಗಗಳಿದೆಯಲ್ಲ ಅಂತೇಳಿ ನಾವು ಅಂದ್ಕೊಂಡ್ವಿ. ಸಿನಿಮಾ ರಂಗದವರು ಅಂತಂದರೆ ಯಾರು? ಈಗ ಜನಸಾಮಾನ್ಯರು ಸಿನಿಮಾ ರಂಗದವರಲ್ಲ, ಅವರು ಸಿನಿಮಾ ನೋಡೋರು. ಸಿನಿಮಾ ರಂಗದವರು ಅಂದರೆ ಯಾರು? ಎಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟ ನಟರು ಮುಖ್ಯವಾಗಿ ಬರ್ತಾರೆ. ನಟ, ನಿರ್ದೇಶಕ, ನಿರ್ಮಾಪಕ, ಡ್ಯಾನ್ಸ್ ಮಾಸ್ಟರ್, ಟೆಕ್ನಿಷಿಯನ್, ಡ್ಯಾಶ್ 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 ಡ್ಯಾಶ್. ಆ ಪೂಜೆಗೆ ಅವರೆಲ್ಲ ಬರಬೇಕಾಗಿತ್ತಲ್ಲ. ಸಿನಿಮಾ ನೀವು ನೋಡೋದಿಲ್ಲ ಅಂತ ನಮ್ಮನ್ನು ಆರೋಪ ಮಾಡುವಂಥ ಈ ಸಿನಿಮಾ ಮಂದಿ ಈ ಪೂಜೆಗೆ ಬರಲಿಲ್ಲ. ಒಂದು 4-5 ಜನ ಇದ್ದರು, ಇಲ್ಲ ಅಂತಲ್ಲ. ಕಳೆದ ಕೆಲ ವರ್ಷಗಳಿಂದ ಸಂಕಷ್ಟದಲ್ಲಿದೆ ಸಿನಿಮಾ ರಂಗ. ಸೊ ಹಾಗಾಗಿ ಸೂಪರ್ ಹಿಟ್ ಸಿನಿಮಾ ಬರ್ತಾ ಇಲ್ಲ, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಸಂಕಷ್ಟದಲ್ಲಿ ನಿರ್ಮಾಪಕರು ಸಿಲುಕಿದ್ದಾರೆ. ಹೀಗಾಗಿ ಇಂದು ಎಲ್ಲರ ಒಳಿತಿಗಾಗಿ ಪೂಜೆ ನೆರವೇರಿಸಲಾಗಿದೆ. ಪೂಜೆನೂ ನಡೆಯಿತು. ಆದರೆ ಒಂದು ದುಃಖ ಇದೆ, ಪ್ರತಿ ಸಲ ಪ್ರೇಕ್ಷಕರನ್ನು ದೂರುವಂತಹ ಚಿತ್ರರಂಗದವರು ಈಗ ನಾವು ಯಾರನ್ನು ದೂರಬೇಕು, ನೀವು ಯಾಕೆ ಬಂದಿಲ್ಲ ಅಂತ. ಈ ಸ್ಟೋರಿ ನೋಡಿ. ಸ್ಯಾಂಡಲ್ವುಡ್ನಲ್ಲಿ ಏನೂ ಸರಿಯಿಲ್ಲ. ಪುನೀತ್ ರಾಜ್ಕುಮಾರ್ ಅಕಾಲಿಕ ನಿಧನರಾದ್ರು. ಈ ವರ್ಷ ತೆರೆ ಕಂಡ ಬಹುತೇಕ ಸಿನಿಮಾಗಳು ತೋಪೆದ್ದಿವೆ. ಕೆಲ ನಟರ ಮಧ್ಯೆ ವೈಮನಸ್ಸು. ದರ್ಶನ್ ಜೈಲು ಸೇರಿದ್ರು. ಪ್ರೀತಿಸಿ ಮದುವೆಯಾದ ಚಂದನವನದ ಜೋಡಿಗಳು 1-2 ವರ್ಷಕ್ಕೆ ದೂರಾದವು. ಆದ್ದರಿಂದ ಕನ್ನಡ ಚಿತ್ರರಂಗದ ಒಳಿತಿಗಾಗಿ ಇಂದು ಹೋಮ ಹವನ ಮಾಡಲಾಗಿದೆ. ನಾನು ಸನಾತನ ಧರ್ಮದಲ್ಲಿ ನಂಬಿಕೆ ಇರೋರಿಗೆ ಒತ್ತಿ ಹೇಳ್ತೀನಿ, ಸನಾತನ ಧರ್ಮದಲ್ಲಿ ನಂಬಿಕೆ ಇದ್ದವ್ರಿಗೆ ಒಂದು ಪೂಜಾ ಮುಖೇನ ಆಗಬೇಕು ಅನ್ನೋದು ಪದ್ಧತಿ. ತಲೆಮಾರಿನ ರಾಜ್ಕುಮಾರ್ ಅವ್ರ ಕಾಲದಿಂದ ಎಲ್ಲರ ಕಾಲದಿಂದ ನಡ್ಕೊಂಡು ಬಂದಿರೋಂಥದ್ದು. ಅದನ್ನು ಇವತ್ತು ಎಲ್ಲರೂ ನಿಂತು ಇವತ್ತು ಭಾಳ ವಿಶೇಷ ಪೂಜೆ ಮಾಡಿದ್ದಾರೆ. ಕಷ್ಟ ಆಗಲಿ, ಸುಖ ಆಗಲಿ, ಯಾವುದೇ ಒಂದು ನಿರೀಕ್ಷೆ ಆಗಲಿ ದೇವರಿಗೆ ಒಪ್ಪಿಸುವಂಥದ್ದು ನಮ್ಮ ನಿಯಮ. ಇವತ್ತೂ ಕೂಡ ಲಾಗ್ತಾ ಇರೋವಂಥದ್ದು ಅಂತೆ. ಹಿಂಗಾಗಿದೆ, ನೀನು ಒಪ್ಪಿಸ್ಕೊಳಪ್ಪ, ಒಂದು ಒಳ್ಳೇದು ಮಾಡು ಅಂತ ಅನ್ನೋವಂಥದ್ದು. ಸ್ಯಾಂಡಲ್ವುಡ್ ಅಭಿವೃದ್ಧಿ, ಶಾಂತಿ, ನೆಮ್ಮದಿಗಾಗಿ ಗಣಹೋಮ, ಆಶ್ಲೇಷ ಬಲಿ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ನಾಗದೇವರ ವಿಶೇಷ ಪೂಜೆ ನೆರವೇರಿಸಲಾಯಿತು. ಹಿರಿಯ ನಟ ದೊಡ್ಡಣ್ಣ ಹಾಗೂ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ಗೆ ನಾಗದರ್ಶಕ ಮಹತ್ವದ ಪ್ರಶ್ನೆ ಕೇಳಿದೆ. ನಿಮ್ಮಲ್ಲಿ ಒಗ್ಗಟ್ಟು ಉಂಟಾ? ಇಷ್ಟು ಮಾಡಿದ್ರೂ ಎಲ್ಲರೂ ಒಟ್ಟಾಗಿ ಸೇರಿಲ್ಲ. ನನ್ನನ್ನು ಭಯಪಟ್ಟು ಪೂಜಿಸಬೇಡಿ, ಪ್ರೀತಿಯಿಂದ ಗೆಲ್ಲಿ ಎಂದು ಪ್ರಶ್ನಿಸಿದೆ. ಫ್ಯೂ ಸೆಕೆಂಡ್ಸ್ ಒಂಚೂರು ಮೈ ಮೇಲೆ ಬಂದಂಗೆ ಆಗತ್ತೆ. ಅದು ದೇವ್ರ ಪೂಜೆ ಮಾಡುವಾಗ ಆ ಥರ ಆಗತ್ತೆ ನನಗೆ. ಇದು ಮೊದಲೇ ಸಲ ಅಲ್ಲ, ಮೊದಲಿಂದಲೂ ಆಗತ್ತೆ ನನಗೆ. ದೇವಿ ಪೂಜೆ ಮಾಡುವಾಗ, ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಪೂಜೆ ಮಾಡುವಾಗ ಆ ಥರ ಮೈ ಮೇಲೆ ಬರುತ್ತೆ ನನಗೆ. ಸೊ ಅದೇ ಥರ ಇಲ್ಲಿ ಆಶ್ಲೇಷ ಬಲಿ ಮಾಡುವಾಗ ನನಗೆ ಒಂಚೂರು ಮೈ ಮೇಲೆ ಬಂದಂಗೆ ಆಯಿತು. ಅದು ಫ್ಯೂ ಸೆಕೆಂಡ್ಸ್ ಮಾತ್ರ, ಯಾಕಂದರೆ ಮೊದಲು ತುಂಬ ಹೊತ್ತು ಬರ್ತಾ ಇತ್ತು, ನನಗೆ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆದ್ರಿಂದ ಈಗ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ಅಷ್ಟು ಹೊತ್ತು ಬರೋದು ನನಗೆ ತುಂಬ ವೈಬ್ರೇಷನ್ ಬಂದರೆ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಬಂದು ಹೋಯಿತು. ಈ ನಾಗದರ್ಶನದ ವೇಳೆ ಹಿರಿಯ ನಟಿ ಜ್ಯೋತಿ ಮೈ ಮೇಲೆ ದೇವರು ಬಂದ ಘಟನೆಯೂ ನಡೆದಿದೆ. ಕೂಡಲೇ ಇತರೆ ಕಲಾವಿದರು ನಟಿ ಜ್ಯೋತಿ ಅವರನ್ನ ಹಿಡಿದುಕೊಂಡ್ರು. ಒಳ್ಳೆ ಪೂಜೆ ಮಾಡಿಕೊಟ್ರು. ಅಂದ್ಕೊಂಡಂಗೆ ನಾವು ಆಸೆ ಪಟ್ಟಂಥ ಒಂದು ಚಿತ್ರರಂಗದ ಒಂದು ಎಲ್ಲರನ್ನೂ ಇಡೀ ಚಿತ್ರೋದ್ಯಮ ಭಾಗವಹಿಸಿದ್ದು ತುಂಬ ಸಂತೋಷ ಆಯಿತು. ಪೂಜೆಯಲ್ಲಿ ಭಾಗಿಯಾದ ಅಭಿಷೇಕ್, ಅಂಬರೀಶ್, ಚಿಕ್ಕಣ್ಣ, ಧನ್ವೀರ್ ಸೇರಿದಂತೆ ಹಲವರು ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ನ ನೋಡಲು ಹೋದ್ರು. ಕೈಯಲ್ಲಿ ಒಂದು ಪೊಟ್ಟಣ ಹಿಡಿದು ಬಂದಿದ್ದು, ಇದರಲ್ಲಿ ಪೂಜೆ ಮಾಡಿದ ಪ್ರಸಾದ ಇತ್ತ ಅನ್ನೋ ಪ್ರಶ್ನೆ ಎದುರಾಗಿದೆ. ವೀರೇಶ್ ಜತೆ ನವೀನ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ. ಕೊನೆಗೆ ಹೇಳೋದಿಷ್ಟೇ, ದೇವರೇ ಒಳ್ಳೇದು ಮಾಡಪ್ಪ, ದೇವರೇ ಒಳ್ಳೇದು ಮಾಡಪ್ಪ. ನೋಡಿ, ಇವತ್ತು 6 ಜನ ಸ್ಟಾರ್ಗಳು ನೀವು ಕಾಣ್ತಾ ಇಲ್ಲ, ಎಲ್ಲ ಸೂಪರ್ ಸ್ಟಾರ್ಗಳು. ಯಾರು? ಶಿವಣ್ಣ, ಸುದೀಪು, ಆಮೇಲೆ ನೋಡಿ ಒಬ್ಬರು ಹ್ಯಾಟ್ರಿಕ್ ಹೀರೋ, ಆಮೇಲೆ ಬಾದ್ಶಾ ರಿಯಲ್ ಹೀರೋ, ಆಮೇಲೆ ಒಂಟಿ ಸಲಗ, ಆಮೇಲೆ ಡಿವೈನ್ ಸ್ಟಾರ್, ಸಿಂಪಲ್ ಸ್ಟಾರ್, ಇವರೆಲ್ಲ ಸ್ಟಾರ್ಗಳು. ಮಜಾ ಏನು ಗೊತ್ತಾ? ಇವ್ರು ಯಾರೂ ಬಂದಿಲ್ಲ.
ಇವ್ರು ಯಾರೂ ಬಂದಿಲ್ಲ ಮತ್ತೆ ಹೇಳ್ತಾರೆ ನಾವು ಬರಬೇಕಂತೆ ಸಿನಿಮಾ ಥಿಯೇಟ್ರಿಗೆ. ಒಳ್ಳೆ ಕಥೆ ಆಯ್ತಲ್ಲ, ಇರಲಿ ಬಿಡಿ. 2024ರಲ್ಲಿ ಏನೇನಾಯಿತು, ಸಿನಿಮಾ ರಂಗ ಹೆಂಗಿದೆ? 2024ರ ಮೇಲೆ ಅಪಾರ ಪ್ರಮಾಣದ ನಿರೀಕ್ಷೆ ಇತ್ತು. ಮೊದಲ 6 ತಿಂಗಳು ಚಿತ್ರರಂಗಕ್ಕೆ ಬರೀ ನಿರಾಸೆ ಉಂಟಾಯಿತು. ಮೊದಲ 20 ವಾರದಲ್ಲಿ 100 ಸಿನಿಮಾ ರಿಲೀಸ್ ಆಯಿತು. ಕರ್ನಾಟಕ ದಮನಕ ಬಿಟ್ಟರೆ 1 ಸ್ಟಾರ್ ಚಿತ್ರ ಕೂಡ ಬರಲಿಲ್ಲ. ಆದರೆ ಬಹುತೇಕ ಸಿನಿಮಾಗಳು ತೋಪೆದ್ದು ಹೋದು. ಹಾಗಂತ ಒಳ್ಳೆಯ ಸಿನಿಮಾಗಳು ಬಂದಿಲ್ಲ ಅಂತಿಲ್ಲ. ಚಿಕ್ಕಣ್ಣ ನಟನೆ ಉಪಾಧ್ಯಕ್ಷ ಚಿತ್ರ ಹಿಟ್ಟಾಯಿತು. ಬ್ಲಿಂಕ್ ಶಾಕಾಹಾರಿ ಚಿತ್ರಗಳು ಜನಮನ ಸೆಳೆದವು. ಆದರೆ ಎರಡೂ ಚಿತ್ರ ಕಮರ್ಷಿಯಲ್ ಆಗಿ ಅಂದರೆ ದುಡ್ಡು ಮಾಡಲಿಲ್ಲ. ಎರಡೂ ಚಿತ್ರಗಳನ್ನು ಜನ OTTಯಲ್ಲಿ ನೋಡಿ ಖುಷಿಪಟ್ಟರು. ಇನ್ನೇನಿದ್ರು ದ್ವಿತೀಯಾರ್ಧದ ಮೇಲೆ ನಿರೀಕ್ಷೆ. ದ್ವಿತೀಯಾರ್ಧದಲ್ಲಿ ಬಂತು ಭೀಮಾ, ಹಿಟ್ಟಾಗಿದೆ, ಸಖತ್ ಹಿಟ್ಟಾಗಿದೆ. ಧ್ರುವ ಸರ್ಜಾ ನಟನೆ ಮಾರ್ಟಿನ್ ಮೇಲೆ ಅಪಾರ ನಿರೀಕ್ಷೆ ಇದೆ. KD ಮೇಲೆ ನಿರೀಕ್ಷೆ ಇದೆ. ಸುದೀಪ್ ಅವರ ಮ್ಯಾಕ್ಸ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಉಪಿ ನಿರ್ದೇಶನದ UI ಅಬ್ಬರಿಸಬೇಕಿದೆ. ಶಿವಣ್ಣನ ಭೈರತಿ ರಣಗಲ್ ದೊಡ್ಡ ಹಿಟ್ಟಾಗಬೇಕಿದೆ. ಶ್ರೀಮುರಳಿಯ ಬಘೀರ ಚಿತ್ರ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದೆ. ಸಿನಿಮಾಗಳು ರೆಡಿ ಇದೆ. ಜನ ಬರಬೇಕು ಅಂತಂದರೆ ನೀವು ಕೂಡ ಬರುವಂಗಾಗಬೇಕು. ಓಕೆ, ಹೆಚ್ಚು BPL ಕಾರ್ಡ್ ಇರೋದು ನಮ್ಮ ಕರ್ನಾಟಕದಲ್ಲೇ ರೀ, 85%. ಉಳಿದ ಗುಜರಾತ್, ಆಮೇಲೆ ತಮಿಳ್ನಾಡು, ಡ್ಯಾಶ್ ಕೇರಳ 60%, 62%, ಮ್ಯಾಕ್ಸಿಮಮ್ 70%. ಇರಲಿ, ಈ ವಿಚಾರವನ್ನು ಯಾಕೆ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಈಗಲೂ ಕೂಡ ದುಡ್ಡನ್ನು ಸಂಗ್ರಹ ಮಾಡೋದಕ್ಕೆ ಬೇರೆ ಬೇರೆ ಜಾಸ್ತಿ ಮಾಡಿದ್ದೀರಿ. ಅದಾದ ನಂತರ ಕೂಡ ನಿಮಗೆ ಫ್ರೀಯನ್ನು ಹೇಳ್ದಂಗೆ ಕೊಡೋಕ್ಕಾಗೋದಿಲ್ಲ ಅಂತಂದರೆ ಏನಪ್ಪ ಇದು ಅಂತ ಅನಿಸ್ಬಿಡತ್ತೆ. ಇನ್ನು ಕಾಂಗ್ರೆಸ್ ಅಕ್ರಮಗಳ ವಿರುದ್ಧ BJP ಅತೃಪ್ತ ಶಾಸಕರು ಸಮರ ಸಾರಿದ್ದಾರೆ. ಆದ್ದರಿಂದ ಮುಡಾ ಬಳಿಕ ಮತ್ತೊಂದು ಪಾದಯಾತ್ರೆ ನಡೆಯೋದು ಫಿಕ್ಸ್ ಆಗಿದೆ. ಸೆಪ್ಟೆಂಬರ್ 17ಕ್ಕೆ ವಾಲ್ಮೀಕಿ ಹಗರಣ ವಿಚಾರದಲ್ಲಿ ಪಾದಯಾತ್ರೆ ಮಾಡ್ತೇವೆ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಅಲ್ಲದೆ ಬೆಳಗಾವಿಯಲ್ಲಿ ಬಂಡಾಯಗಾರರ ಸಭೆ ನಡೆದಿಲ್ಲ ಅಂತ ತೇಪೆ ಹಚ್ಚಿದ್ದಾರೆ. ಇದೇ ಪ್ರತಾಪ್ ಸಿಂಹ ಅವರು ಮೊನ್ನೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಭೇಟಿಯಾದಾಗ ನಮ್ಮದು ಭಿನ್ನಮತ ಅಲ್ಲ ಅಂತ ಹೇಳ್ತಾ ಇದ್ರು. ಭಿನ್ನಮತ ಅಲ್ಲ ಅಂತ ಹೇಳಿ ಆಮೇಲೆ ಈ ಮೀಟಿಂಗ್ ನಡೀತಲ್ಲ, ಮೀಟಿಂಗಲ್ಲಿ ಓಪನ್ ಆಗಿ ಹೇಳಿದರು ವಿಜಯೇಂದ್ರ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಹಾಂ, ವಿಜಯೇಂದ್ರ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾವ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋಕೆ ಇವರು ಹೋರಾಟ ಮಾಡಿದ್ರು, ಈಗ ಇವರೆಲ್ಲ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಬನ್ನಿ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಇದರಲ್ಲಿ ಪ್ರತಿಯೊಬ್ಬರಿಗೂ BJPಯ ಬ್ಯಾನರ್ ಬಂಟಿಂಗ್ ಕಟ್ಟುವ ಕಾರ್ಯಕರ್ತನಿಂದ ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಹ್ವಾನ ಇದ್ದೇ ಇರುತ್ತದು. ನಾನು ಅಂದ್ಕೊಂಡಿದ್ದೀನಿ ಖಂಡಿತ ಮುಕ್ತ ಆಹ್ವಾನ ಕೊಡ್ತಾರೆ. ಯಾಕೆಂದರೆ ಇದರಲ್ಲಿ ಯಾರದೇ ಮೇಲಾಟ, ನನ್ನ ನಾಯಕತ್ವವನ್ನು ಪ್ರದರ್ಶನ ಮಾಡುವಂತಹ ಪಾದಯಾತ್ರೆ ಅಲ್ಲ ಇದು. ಇದು ನಾಯಕ ಜನಾಂಗಕ್ಕೂ ವಾಲ್ಮೀಕಿ ಜನಾಂಗಕ್ಕೆ ಆಗಿರುವಂತಹ ಅನ್ಯಾಯದ ವಿಚಾರದಲ್ಲಿ ಈ ಸರ್ಕಾರವನ್ನು ನಾವು ಹಣಿಲಿಕ್ಕೆ ಇರುವಂಥ ಒಂದು ಒಳ್ಳೆಯ ಅವಕಾಶ. ಅದಕ್ಕೋಸ್ಕರ ಈ ಪಾದಯಾತ್ರೆ ಆಯೋಜನೆ ಆಗ್ತಾಯಿದೆ. ಇದರಲ್ಲಿ ಏನು ರೀ ಪ್ರತಾಪ್ ಸಿಂಹ ಅವರೇ, ನೀವು ಹೇಳ್ತೀರಿ ಎಲ್ರಿಗೂ ಆಹ್ವಾನ ಕೊಡ್ತೀವಿ, ಎಲ್ಲರೂ ಬರ್ತಾರೆ, ಯಾರನ್ನು ಪ್ರದರ್ಶನ ಮಾಡೋದಕ್ಕಿಲ್ಲ. ಪಾದಯಾತ್ರೆಗೆ ಯಾಕೆ ಬಂದಿಲ್ಲ? ಬಸನಗೌಡ ಪಾಟೀಲ್ ಯತ್ನಾಳ್ ಯಾಕೆ ಬಂದಿಲ್ಲ? ಬರಬೇಕಿತ್ತು ಅಂತ ಹೇಳಿ ನೋಡೋಣ. ಬಸನಗೌಡ ಪಾಟೀಲ್ ಯತ್ನಾಳ್ ಬಂದಿಲ್ಲ ಪಾದಯಾತ್ರೆಗೆ, ಹಾಗಾಗಿ ಅವರು ಪಕ್ಷದ ಜೊತೆ ವಿರುದ್ಧ ಇದ್ದಾರೆ. ಧೈರ್ಯ ಇದೆ ನಿಮ್ಗೆ ಹೇಳೋಕ್ಕೆ? ಇಲ್ಲ. ರಮೇಶ್ ಜಾರಕಿಹೊಳಿ ಬರಬೇಕಾಗಿತ್ತು, ಯಾಕೆ ಬಂದಿಲ್ಲ? ಯಾಕೆ ಕೇಳಿಲ್ಲ ನೀವು? ಇವರು ವಿಜೇಂದ್ರ ಅವರ ಮೇಲೆ ಅಸಮಾಧಾನ, ಯಡಿಯೂರಪ್ಪನವ್ರ ಮೇಲೆ ಅಸಮಾಧಾನ, ಇನ್ನು ಕೆಲವರಿಗೆ ಅಸಮಾಧಾನ, ಎಲ್ಲಿ ಸಂತೋಷನ್ ಟೀಮ್ಗೆ ಅಸಮಾಧಾನ, ಎಲ್ಲಿ ವಿಜೇಂದ್ರ ದೊಡ್ಡ ನಾಯಕರಾಗಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವ್ರು ಬಂದಿಲ್ಲ. ಹಾಗಿದ್ರೆ ನಾಳಿದ್ದಕ್ಕೆ ವಿಜೇಂದ್ರ ಹೋಗ್ತಾರಾ? ಹೇಳ್ಬಿಡಿ ನೋಡೋಣ. ಪಾದಯಾತ್ರೆಗೆ ವಿಜೇಂದ್ರ ಹೋಗ್ತಾರಾ?